ಸಂಡೂರು ಪಟ್ಟಣದ ಆಶ್ರಯ ಕಾಲೋನಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣ, ಬಾಲ್ಯ ವಿವಾಹ, ಬಯಲು ಶೌಚಾಲಯ, ಪ್ಲಾಸ್ಟಿಕ್ ಬಳಕೆ ಕುರಿತು ಬೀದಿ ನಾಟಕ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೃಷ್ಣನಗರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಫಕೀರಪ್ಪ, ಸಿಆರ್ಪಿ ರಘುನಾಥ್, ಕೃಷ್ಣನಗರ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ರೆಡ್ಡಿ ಬಾಬು, ಭಾಷಾ ಸೇರಿದಂತೆ ಜಿಲ್ಲಾ ಜನಜಾಗೃತಿ ಸದಸ್ಯರು, ಒಕ್ಕೂಟ ಅಧ್ಯಕ್ಷರು, ಶಿಕ್ಷಕರು, ಸೇವಾ ಪ್ರತಿನಿಧಿಗಳು, ಮಹಿಳೆಯರು, ಶಾಲಾ ಮಕ್ಕಳು ಮುಂತಾದವರು ಭಾಗಿಯಾಗಿದ್ದರು. ಸ್ವಾತಂತ್ರ್ಯವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ, ಸ್ವಚ್ಛವಿರಲಿ, ನಿರ್ಮಲವಾಗಿರಲಿ, ನಿರ್ಮಲವಾಗಿರಲಿ, ನಗು ನಗುತ್ತಾ ನೀರ ಕೊಡದ ನಾರಿಯರು ಬರ. ನೀರಿನ ಬಗ್ಗೆ, ಆಮೇಲೆ ಸ್ವಚ್ಛತೆ ಬಗ್ಗೆ ನಮಗೆ ಅರಿವಿದ್ರೂ ಕೂಡ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸಂಡೂರಿನ ಒಂದು ಪೇಪರ್ನಲ್ಲಿ ಬಂದಿರ್ತದೆ, ಬಾಲ ಗರ್ಭಿಣಿಯರು ಸಂಡೂರು ತಾಲೂಕಿನಲ್ಲಿ ಭಾಳ ಆಗಿದ್ದಾರೆ ಅಂತ. ಅಂದರೆ ಬಾಲ್ಯ ವಿವಾಹ ಗೊತ್ತಿಲ್ಲದಂಗೆ ನಡೆದು ಬಿಟ್ಟಿರ್ತೈತೆ. ಅವರು ಗರ್ಭಿಣಿಯಾದಾಗ ಆಸ್ಪತ್ರೆಗೆ ಹೋದಾಗ ಅಲ್ಲಿ ರಿಜಿಸ್ಟರ್ ಆದಾಗ ನಮಗೆ ಮಾಹಿತಿ ಬರ್ತೈತೆ. ಇದರಿಂದ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಒಂದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕಂತೇಳಿ ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಮೂಡಿಸ್ಬೇಕು. ಇವಾಗ ಒಂದು 6 ತಿಂಗಳ ಕೆಳಗಡೆ ಆದರೂ ನಮಗಿನ್ನೂ ಜಾಗೃತಿ ಕೊರತೆ ಇದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಾಲ್ಯ ವಿವಾಹ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗ್ತಾವೆ ಅಂತೇಳಿ ಮಾಡೋದನ್ನ ಗೊತ್ತಾಗೋದಿಲ್ಲ. ಮುಂದೆ ಗರ್ಭಿಣಿಯಾದ ಆಸ್ಪತ್ರೆಗೆ ಹೋದಾಗ ರಕ್ತಹೀನತೆ ಇರೋದಿಲ್ಲ, ರಕ್ತಹೀನತೆ ಇರ್ತದೆ. ಅಂದರೆ ಸರಿಯಾದ ರಕ್ತ ಇರೋದಿಲ್ಲ, ಮಗು ಸರಿಯಾದ ಬೆಳವಣಿಗೆ ಆಗೋದಿಲ್ಲ. ಈ ಮಗು ಸರಿಯಾದ ಬೆಳವಣಿಗೆ ಆಗಿಲ್ಲ ಅಂದರೆ ಅವರು ಹುಟ್ಟಿನಿಂದ ಸಾಯೋವರೆಗೂ ನೋವುಗಳು ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಈ ಬಾಲ್ಯ ವಿವಾಹ ಮುಖ್ಯವಾಗಿ ಮನೆ ಹಂತದಲ್ಲೇ ತಡೆಗಟ್ಟಬೇಕು. ಕೇವಲ ಗ್ರಾಮ ಪಂಚಾಯಿತಿ ಒಂದೇ ಅಲ್ಲ, ನಮಗೆ ಸಪೋರ್ಟ್ ಮಾಡಿದಂಥ ಗ್ರಾಮ ಧರ್ಮಸ್ಥಳ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ನಾವು, ಯಾಕಂದ್ರೆ ಕೇವಲ ನಮ್ಮ ಮೊದಲು ಏನಂದರೆ ಈ ಸಂಘದ ಫೈನಾನ್ಸ್ ಒಂದೇ ಮಾಡ್ತಾರಂದೆ, ಆದರೆ ಅದು ಮೂಡೋ ಕಾರ್ಯಕ್ರಮ. ಯಾಕಂದರೆ ಮತ್ತೆ ಲಾಸ್ಟ್ ಟೈಮು ಮಧ್ಯ ವರ್ಷನ ಶಿಬಿರಿಟ್ರು, ನಾನು ಸೇರಿದೆ ಹೊಸದಾಗಿ. ಅವಾಗ ಏನಂತ ಗೊತ್ತಾ, ಜನರು ಕುಡಿತಿದ್ದಾರೆ, ಕುಡಿಯೋದ್ರಲ್ಲಿದ್ದ ಎಷ್ಟೋ ಮಹಿಳೆಯರು ತಾಯಿಗಳು ಇವತ್ತು ಸಂಸಾರ ಬೀದಿಗೆ ಬಂದಿದ್ದವು. ಅದಕ್ಕೆ ಒಂದು ಏನು ಮಾಡಿದರು, ವೀರೇಂದ್ರ ಧರ್ಮಣ್ಣ ಅವರು ಮಾತಾಡ್ತಾರೆ ಅವರು ಮತ್ತು ಈ ಟ್ರಸ್ಟ್ನರಿ ಭಾಳ ಇರಬೇಕು. ಯಾಕಂದರೆ ಮನೆ ಕೆಲಸ ಮಾಡ್ತಾರಿಲ್ಲ ಗೊತ್ತಿಲ್ಲ. ಇವತ್ತು ನಾವು ಮಧ್ಯವರ್ಷನ ಶಿಬಿರ ಆಯೋಜನೆ ಮಾಡಿ ಮಕ್ಕಳನ್ನೇ ಪಾಲನೆ ಏನು ಮಾಡ್ತಾರೆ ಆ ಥರ ಪಾಲನೆ ಮಾಡಿದರು. ಯಾಕೆ ಅವ್ರು ಹೇಳಿದರು, ಮಹಿಳೆಯರು ಇವತ್ತು ಅನಾಥರಾಗಬಾರ್ದು, ಮಹಿಳೆಯರನ್ನ ಬೆಳವಣಿಗೆ ಮಾಡಬೇಕು, ಸಬಲೀಕರಣ ಮಾಡಬೇಕು. ಇವತ್ತು ಮಹಿಳೆಯರ ಅನೇಕ ಬೀದಿ ಮಾಡಿ ಮಕ್ಕಳನ್ನ ಓದಿಸೋಕ್ಕಾಗಿಲ್ಲ ಇವತ್ತು. ಯಾಕಂದರೆ ಈಗ ದುಡಿಮೆ ನಂಬಿಕೆ ಗಂಡ್ಮಕ್ಳು ದುಡಿಮೆ ನಂಬಿಕೆ ಗಂಡ್ಮಕ್ಳು ದುಶ್ಚಟಕ್ಕೆ ಬಿದ್ದಾರೆ ಆಲ್ರೆಡಿ ಎಷ್ಟೋ. ಯಾಕಂದರೆ ಎಲ್ಲರೂ ಇರೋಲ್ಲ ಅದರಲ್ಲಿದ್ದ ಅನಾಥ ಆಗಬಾರ್ದು ಅಂತೇಳಿ ಯಾವುದೇ ಕಾರ್ಯಕ್ರಮ ಮಾಡಲಿ ಅವರು ಮೊದಲು ತಗೊಂಬಂದೇ ಮಹಿಳೆಯರು. ಯಾಕಂದರೆ ಮಹಿಳೆಯರೇ ಗೊತ್ತಾ, ಮನೆ ನಡೆಸೋರು ಅವರೇ, ಉಳಿಸೋರು ಅವರೇ, ಎಲ್ಲ ಮಾಡೋದವ್ರೆ. ಯಾಕಂದರೆ ಈಗ ಮಕ್ಕಳೇ ಲಾಲಿನ ಪಾಲನೆ ಮಾಡೋದು ಯಾವ ತಂದೆ ಮಾಡಲ್ಲ, ಮಹಿಳೆಯರು ಮಾಡ್ತಾರೆ. ಉನ್ನತ ಶಿಕ್ಷಣ ಆಗಿಲ್ಲ, ಅದಕ್ಕೋಸ್ಕರ ಅವರು ಸಂಘದಾಗಿಂದು ಅನೇಕ ಯೋಜನೆಗಳನ್ನ ರೂಪಿಸ್ತಾರೆ. ಮಹಿಳೆಯರಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರೆ ಮಕ್ಕಳು. ಈ ಸಂಘದ ಸಂಸ್ಥೆಯಲ್ಲಿರೋ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ಮಾಡ್ತಿದ್ದಾರೆ. ನೀವು ನೋಡಿ, ಗ್ರಾಮ ಪಂಚಾಯತಿ ನಾವು ಮಾಡೋ ಅನೇಕ ಕಾರ್ಯಕ್ರಮಗಳು, ಒಂದು 23 ಕಾರ್ಯಕ್ರಮಗಳು ಮಹಿಳಾ ಸಂಘ ಮಾಡ್ತಿದ್ದಾರೆ. ಇವತ್ತು ನೋಡಿ, ಇಲ್ಲೆಲ್ಲ ಕೂತವರೆಲ್ಲ ಬಂದು ನಿಮ್ಮನ್ನೆಲ್ಲ ನಾವು ಕರೆಸಿಕೊಂತ ಗೊತ್ತಾ, ಶೌಚಾಲಯ ಬಗ್ಗೆ ಹೇಳಿದ್ವಿ ನಾವು ಲಾಸ್ಟ್ ಟೈಮ್. ಹಲವಾರು ಶೌಚಾಲಯ ಗ್ರಾಮ ಪಂಚಾಯತ್ ಕಡೆಯಲ್ಲಿದ್ದ 45,000 ರೂಪಾಯಿ ಒಂದು ಶೌಚಾಲಯ. ಪ್ರತಿ ಮನೆಗೆ ನಾವು ಅರ್ಜಿ ಕೊಡಂದ್ರೆ ಅರ್ಜಿ ಕೊಟ್ಟಿಲ್ಲ, ಬಂದ ಮೇಲೆ ಕಟ್ಟಿದ ಮೇಲೆ ನನಗಾಗಿ ನಿಮಗೆ ಹಾಕಿಲ್ಲ. ಮೊದಲು ದಾಖಲಾತಿಗಳನ್ನು ನೀವು ರೆಡಿ ಮಾಡ್ಕೊಳ್ರಿ. ಸಾರಿಗೆ ಆಲ್ರೆಡಿ ಹೇಳಿನಿ, ಇವತ್ತು ಕೂಡ ಹೇಳಿನಿ, 100 ಶೌಚಾಲಯ ಇನ್ನು ಮತ್ತೆ ಆಶ್ರಯಕಾಲಯನ ಬರ್ಸಕತ್ತೀವಿ. ಪ್ರತಿಯೊಂದು ಮನೆ ನೀವು ದುಡ್ಡು ಕೊಡೋದೇ ಬೇಡ ಇವರು ನಮಗೆ ಒಂದೇ ಅರ್ಜಿ ಕೊಟ್ಬಿಡ್ರಿ. 45,000 ಮನೆ ಪ್ಲಸ್ ಸಿಂಟೆಕ್ಸ್ ನೀರು ಆಲ್ರೆಡಿ ಕಟ್ಟಿ 20
ನಿಮಗೆಲ್ಲ ಪ್ರತಿ ಮನೆಗೆ ನಮ್ಮ ಏರಿಯಾದಾಗ ಯಾರನ್ನಾಗಲಿ ಶೌಚಾಲಯ ಇಲ್ಲ ಅಂತೇಳಿ ಒಂದು ಮನೆ ಬರಬಾರ್ದು, ಪ್ರತಿ ಮನೆಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಾವು ಇವತ್ತು ವೇದಿಕೆ ಮೇಲೆ ಡೈರೆಕ್ಟ್ ಹೇಳಬೇಕು. ಯಾಕಂದ್ರೆ ಇವತ್ತು ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಅಂತೇಳಿ ಇಷ್ಟ ಹೇಳಿ ಮುಂದೆ ಈಗ ನಾವು ಪ್ರತಿ ಸಾರಿ ಹೇಳಿದ್ರೆ ಇಂಥವು ಅದನ್ನ ಹಲವಾರು ಕಾರ್ಯಕ್ರಮಗಳು ಮಂಜುನಾಥ ಸಂಘ ಕಡೆಯಿಂದ ಮಾಡಲಿ, ಜನರಾಗಲಿ ಉನ್ನತ ವರ್ಗದ ಮಹಿಳೆ ಸಬಲೀಕರಣ ಆಗಲಿ, ಉತ್ತಮ ಸಮಾಜ ಬೆಳೀಲಿ, ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಎಲ್ಲ ವಲಯದಿಂದ ನಾವು ಅಭಿವೃದ್ಧಿಗೊಳ್ಳಿ ಅಂತ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ಮಂಜುನಾಥ ಸ್ವಾಮಿಗೆ ಬೇಡಿಕೆ ಅಂತ ವೀರೇಂದ್ರ ಹೆಗಡೆ ಅವರಿಗೆ, ಅಮ್ಮನವರಿಗೆ ಪಾದಕ ಶರಣಾರ್ಥಿಗಳು ತಿಳಿಸುತ್ತಾ ಅವರಿಗೆ ಆಯುಷ್ಯ ಎಲ್ಲ ಕೊಟ್ಟು